ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್, ಅವರಿಗೆ ಜಾಬ್ ಸಿಕ್ಕಿದೆ. ಸೊ ಆದಷ್ಟು ವೀಡಿಯೋಸನ್ನೆಲ್ಲ ಶೇರ್ ಮಾಡಿ, ಎಲ್ಲರಿಗೂ ಜಾಬ್ ಸಿಗಲಿ. ಓಕೆ, ಮರಿಬೇಡಿ ಶೇರ್ ಮಾಡಲಿಕ್ಕೆ. ಮತ್ತು ಸ್ಕಿಪ್ ಮಾಡದೆ ವೀಡಿಯೋಸನ್ನು ನೋಡಿ. ಹೊಸತ್ತು ಜಾಬ್ ಬರ್ತಾ ಇರ್ತದೆ. ಈಗ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹೇಳ್ತಾ ಇರೋದು ಜಾಬ್ ಯಾವುದಂತ ಹೇಳಿದರೆ, 20ರಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗುವ ಕೆಲಸ ಇದು. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂತ ಹೇಳಿ BSNL ವೇಕೆನ್ಸಿ ನೋಟಿಫಿಕೇಷನ್ಸ್ 2026. ಇಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಬೇಕು. ಎಷ್ಟು ಕೆಲಸಗಳಿವೆ ಗೊತ್ತುಂಟಾ? ಇಲ್ಲಿ ನಿಮಗೆ 120 ಇಲ್ಲಿ ಕೆಲಸಗಳಿವೆ. ಇವರ ಹತ್ರ 120 ಪೋಸ್ಟು ಹುದ್ದೆಗಳಿವೆ. ಈಗ ಜಾಬ್ ಲೊಕೇಶನ್ ಎಲ್ಲಿ ಅಂತ ಹೇಳಿದರೆ, ಇಂಡಿಯಾದಲ್ಲಿ ಯಾರೆಲ್ಲ ಇದ್ದಾರೆ, ಯಾರು ಬೇಕಾದರೆ ಅಪ್ಲೈ ಮಾಡ್ಬೋದು. ಇಂಡಿಯಾದವರು ಮಾತ್ರ, ಔಟ್ ಆಫ್ ಕಂಟ್ರಿ ಆಗೋದಿಲ್ಲ. ಇಂಡಿಯಾದವರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. 24,900ರಿಂದ 50,500 ತನಕ ನಿಮಗೆ ತಿಂಗಳಿಗೆ ಇದರಲ್ಲಿ ಸ್ಯಾಲ್ರಿ ಬರ್ತದೆ. ಈಗ ನೋಡುವ, 120 ಹುದ್ದೆಗಳಿದೆ ಅಲ್ವಾ, 120 ಪೋಸ್ಟಸ್ ಇದೆ, ಕೆಲಸಗಳಿವೆ. ಈಗ ಅದರಲ್ಲಿ ಯಾವ ಹುದ್ದೆಗಳಿವೆ, ಅದರಲ್ಲಿ ಕೂಡ ಯಾವ ಕೆಲಸ ಇದೆ ಅಂತ ಹೇಳ್ತೇನೆ ನಾನು ನಿಮಗೆ. ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ, ಇದು ಟೆಲಿಕಾಂ ಸೆಕ್ಟರಲ್ಲಿ, ಅಲ್ಲಿ ಕೂಡ 95 ಹುದ್ದೆಗಳಿವೆ ಅದರಲ್ಲಿ. ಪ್ಲಸ್ ನಿಮಗೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಫೈನಾನ್ಸಲ್ಲಿ 25 ಪೋಸ್ಟಸ್ ಇದೆ. ಓಕೆ, ಈಗ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಅದನ್ನು ಹೇಳ್ತೇನೆ ನಾನು ನಿಮಗೆ. ಸೆಲೆಕ್ಷನ್ ಪ್ರೊಸೆಸ್ ಅನ್ನುವಂಥದ್ದು ರಿಟರ್ನ್ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ನಿಮಗೆ. ಇದು ಕಂಪ್ಯೂಟರ್ ಬೇಸ್ಡ್. ಓಕೆ, ಕಂಪ್ಯೂಟರಲ್ಲಿ ನಿಮಗೆ ರಿಟರ್ನ್ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಇದೆ. ಇಷ್ಟು 2 ಸೆಲೆಕ್ಷನ್ ಪ್ರೋಸೆಸ್ ಇದೆ. ಇವಾಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾರೆಲ್ಲ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿ. ರಿವ್ಯೂ ನೋಟಿಫಿಕೇಷನ್ ಆ್ಯಂಡ್ ಚೆಕ್ ಎಲಿಜಿಬಿಲಿಟಿ. ರೀಡ್ ದ ಅಫಿಷಿಯಲ್ BSNL ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ 2026. Truly ensure you meet all eligible criteria. Prepare documents, have correct email ID and mobile number ready. ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕರೆಕ್ಟ್ ಆಗಿರಬೇಕು, ಆ್ಯಕ್ಟಿವ್ ಆಗಿರುವಂಥದ್ದು. ಯಾವ್ದು ರಾಂಗ್ ಎಲ್ಲ ಕೊಡಬೇಡಿ. ಈ ಡಾಕ್ಯುಮೆಂಟ್ ರೆಡಿ ಆಗಿರಬೇಕು. ಯಾವುದಂತ ಹೇಳಿದರೆ ID ಪ್ರೂಫು ನಿಮ್ಮದು, ಎಜುಕೇಷನಲ್ ಸರ್ಟಿಫಿಕೇಟ್ಸ್ ಮತ್ತು ಫೋಟೋಗ್ರಾಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸರ್ಟಿಫಿಕೇಟ್ಸ್ ಎಲ್ಲ, ಶಿಕ್ಷಣ ಎಲ್ಲ ಕಲಿತದ್ದೆಲ್ಲ, ಎಜುಕೇಷನ್ದು ಸರ್ಟಿಫಿಕೇಟ್ಸ್ ಅದೆಲ್ಲ ಕರೆಕ್ಟ್ ಆರಿಜಿನಲ್ ಡಾಕ್ಯುಮೆಂಟ್ ಇರಬೇಕು, ಡೂಪ್ಲಿಕೇಟ್ ಅಲ್ಲ. ಓಕೆ, ಇಷ್ಟು ಡಾಕ್ಯುಮೆಂಟೇಷನ್ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್, ಕಂಪ್ಲೀಟ್ ನಿಮಗೆ ಆನ್ಲೈನ್ ಅಪ್ಲಿಕೇಶನ್. ಈಗ ಆನ್ಲೈನಲ್ಲಿ ಅರ್ಜಿ ಹೇಗೆ ಹಾಕಬೇಕು? ವಿಸಿಟ್ ದ ಅಫಿಷಿಯಲ್ BSNL ಅಪ್ಲಿಕೇಶನ್ ಪೋರ್ಟಲ್ಗೆ ವಿಸಿಟ್ ಮಾಡಬೇಕು, ವೆಬ್ಸೈಟಿಗೆ. BSNL ಇದ್ದು ಅದು ಅಫಿಷಿಯಲ್ ವೆಬ್ಸೈಟ್ ಅವರದ್ದು. ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ದ ಅಕ್ಯುರೇಟ್ ಡೀಟೇಲ್ಸ್. ಏನು ಡೀಟೇಲ್ಸ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಹಾಕಬೇಕು. ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೋಟೋಗ್ರಾಫ್. ಅಲ್ಲಿ ನೀವು ನಿಮ್ಮದು ಸರ್ಟಿಫಿಕೇಟ್ಸ್ ಎಲ್ಲ ಉಂಟಲ್ವ, ಡಾಕ್ಯುಮೆಂಟ್, ಅದೆಲ್ಲ PDF ಮಾಡಿ ಇಟ್ಕೊಳ್ಳಿ. ನೀವು ಅಪ್ಲೈ ಮಾಡುವ ಮೊದಲೇ ಅದೆಲ್ಲ PDF ಮಾಡಿ ಇಟ್ಕೊಂಡು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಕೂಡ PDF ಮಾಡಿ ಇಟ್ಕೊಂಡು ಅದನ್ನು ಹಾಕಿ ಅಲ್ಲಿ. ಅದು ಮೊದಲೇ ನೀವು ಇಟ್ಕೊಳ್ಬೇಕು PDF ಮಾಡಿ. ನಂತರ ಒಂದ್ಸಲ ನೀವು ಆಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿ, ಅಲ್ಲಿ ಅರ್ಧದಲ್ಲಿ ಫಿಲ್ ಮಾಡಿ PDF ಮಾಡಲಿಲ್ಲ ಅಂತ ಹೇಳಿದರೆ, ನಿಮಗೆ ಮತ್ತೆ PDF ಮಾಡಿ ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗುವಾಗ ನೀವು ಫಿಲಪ್ ಮಾಡಿದ್ದು ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ಫಸ್ಟಿಗೆ ನೀವು ಎಲ್ಲ ಅದು ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಗೆಯೇ ಸ್ವಲ್ಪ ಟೈಮ್ ಅಂತ ಇರ್ತದೆ ಅದಕ್ಕೆ, ಕಂಟಿನ್ಯೂಸ್ ಆಗಿ ಎಲ್ಲ ರಪ ಫಿಲಪ್ ಮಾಡಿ ಹೋಗಬೇಕು ಕ್ವಿಕ್ಕಾಗಿ. ಆದರೆ ನೀವು ಅರ್ಧದಲ್ಲಿ ಅದನ್ನು ಸ್ಟಾಪ್ ಮಾಡಿ ನೀವು ಅರ್ಧದಲ್ಲಿ ಬೇರೆ ಕೆಲಸಕ್ಕೆ ಹೋದರೆ ಅಲ್ಲಿ ಅದು ನೀವು ಫಿಲಪ್ ಮಾಡೋದಿರೋದಿಲ್ಲ, ಪುನಃ ಫಿಲಪ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ PDF ಫಸ್ಟೇ ನೀವು ನಿಮ್ಮ ಸರ್ಟಿಫಿಕೇಟು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವುದೆಲ್ಲ ಅಲ್ಲಿ ಕೇಳಿದ್ದಾರೆ ಅದನ್ನೆಲ್ಲ PDF ಮಾಡಿ ಮೊದಲು ಇಟ್ಕೊಂಡು ಅಪ್ಲಿಕೇಶನ್ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ. ಸೊ ನಾನು ಹೇಳುವಂಥ ಇನ್ಫಾರ್ಮೇಷನ್ ಫಸ್ಟ್ ಕೇಳಿ, ನಿಮಗೆ ಒಂದು ವೇಳೆ ಇದು ಜಾಬ್ ಸೂಟೇಬಲ್ ಅಂತ ಆದರೆ ಮಾತ್ರ ಅಲ್ಲಿ ಹೋಗಿ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದ್ದರೆ ನಿಮ್ಮದು ಸೂಟೇಬಲ್ ಆದರೆ ಅಲ್ಲಿ ಹೋಗಿ ಅಪ್ಲೈ ಮಾಡಿ. ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್. ವಿಸಿಟ್ ದ ಅಫಿಷಿಯಲ್ BSNL ಅಪ್ಲಿಕೇಶನ್ ಪೋರ್ಟಲ್. ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಇನ್ನೊಂದು ಕೆಲಸ ಇದೆ. ನೆಕ್ಸ್ಟ್ ಸ್ಟೆಪ್ ಯಾವುದಂತ ಹೇಳ್ತೇನೆ. ಪೇ ಅಪ್ಲಿಕೇಶನ್ ಫೀ. ಪೇ ದ ಅಪ್ಲಿಕೇಶನ್ ಫೀ ಬೇಸ್ಡ್ ಆನ್ ಯೋರ್ ಕ್ಯಾಟಗರಿ ಥ್ರೂ ಆನ್ಲೈನ್ ಮೋಡ್. ಅಲ್ಲಿ ಆಟೋಮೆಟಿಕಲಿ ಅದು ಬರ್ತದೆ, ನಿಮ್ಮ ಕ್ಯಾಟಗರಿಗೆ ಯಾವುದು ಎಷ್ಟು ಫೀಸ್ ಕೊಡಲಿಕ್ಕೆ, ನಿಮ್ಮ ಅಪ್ಲಿಕೇಶನ್ನ ಕ್ಯಾಟಗರಿಗೆ ಅಂತ ಹೇಳಿ ಅಲ್ಲಿ ಬರ್ತದೆ. ಅಷ್ಟು ನೀವು ಆನ್ಲೈನಲ್ಲೇ
ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ. ಎಲ್ಲಿ ಹಣ ಕೈಯಲ್ಲಿ ಹೋಗಿ ಹಣವನ್ನು ಕೊಡಲಿಕ್ಕಿಲ್ಲ, ಆನ್ಲೈನಲ್ಲೇ ಪೇ ಮಾಡುವಂಥದ್ದು ಇದು. ಸೊ ಈಗ ಇಲ್ಲಿ ಫೀಸ್ ಎಷ್ಟು ಇರ್ತದೆ ಅಂತ ಹೇಳಿ, ಅಪ್ಲಿಕೇಶನ್ ಫೀ OC OBC EWS ಕ್ಯಾಂಡಿಡೇಟ್ ಅಭ್ಯರ್ಥಿಗೆ 2500, SC ಅಥವಾ ST ಅಥವಾ PWBD ಅವರಿಗೆ 1250. ಓಕೆ, ಇದು ಆನ್ಲೈನ್ ಪೇಮೆಂಟ್, ಆನ್ಲೈನಲ್ಲಿ ಮಾಡುವಂಥದ್ದು. ನನಗೆ ಲಾಸ್ಟ್ ಟೈಮ್ ಒಬ್ಬರು ಹೇಳ್ತಾಯಿದ್ರು, ಅಂದರೆ ಅಂಗವಿಕಲರು ಇರ್ತಾರಲ್ವ, ಸೊ ಅವರಿಗೆ ಫಿಸಿಕಲ್ ಡಿಸೆಬಿಲಿಟಿ ಇರ್ತದೆ. ಸೊ ಹಾಗಾಗಿ ಎಲ್ಲಾದರೂ ಹೋಗಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಅಥವಾ ಅವರಿಗೆ ಕಷ್ಟದ ಜಾಬ್ ಸಿಗ್ತಾರೆ, ಕೆಲವಂಥವ್ರಿಗೆ ಜಾಬೇ ಸಿಗೋದಿಲ್ಲ. ಸೊ ಹಾಗಾಗಿ ನನಗೆ ಅವರು ಕಮೆಂಟಲ್ಲಿ ಕೇಳಿದರು ಸುಮಾರು ಜನ, ಅದಕ್ಕೆ ನಾನಿದು ಹಾಕೋದು ಇಂಥದ್ದು, ಅವರಿಗೆ ಸ್ವಲ್ಪ ಆದರೂ ಇದು ಯೂಸ್ ಆಗ್ತದೆ. ಈ ಚಾನಲಿಂದ ಸುಮಾರು ಜನರಿಗೆ ಜಾಬ್ ಸಿಕ್ಕಿದೆ. ಯಾವ ಮೂಲೆಗೆ ಹೋಗಿದ್ದಾರ ಜಾಬ್ ಸಿಕ್ಕಿದವರು ನನಗೆ ಗೊತ್ತಿಲ್ಲ. ಅವರು ನನ್ನ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ. ಸುಮಾರು ಜನರಿಗೆ ಜಾಬ್ ಸಿಕ್ಕಿದ್ದಾಯ್ತಾ ನನ್ನ ಚಾನಲಲ್ಲಿ. ಎಲ್ಲಿ ಹೋಗಿದ್ದಾರಂತ ಗೊತ್ತಿಲ್ಲ, ಒಂದು ಹಾಯ್ ಅಂತ ಕಮೆಂಟ್ ಕೂಡ ಹಾಕೋದಿಲ್ಲ ಅವರು. ಸುಮಾರು ಜನರಿದ್ದಾರೆ ಜಾಬ್ ಸಿಕ್ಕಿದವರು, ಎಲ್ಲ ಮಾಯ ಆಗಿ ಹೋಗಿದ್ದಾರೆ, ಕಾಣೆ. ಯಾರು ನನಗೆ ಒಂದು ಕಮೆಂಟ್ ಹಾಕಿ ನಾವು ಹೀಗೆ ಕೆಲಸ ಮಾಡ್ತಿದ್ದೇವೆ. ಒಬ್ಬರು ಹೇಳಿದರು ನನಗೆ, 1 ತಿಂಗಳು 2 ತಿಂಗಳಾಯಿತು ನಾನು ಇದೇ ಜಾಬಲ್ಲಿ ಇದ್ದೇನೆ ಇನ್ನೂ ಕೂಡ ಅಂತ. ಇನ್ನು ಉಳಿದವ್ರದ್ದು ಪತ್ತೇನೇ ಇಲ್ಲ, ಎಲ್ಲಿ ಹೋಗಿದ್ದಾರಂತಿಲ್ಲ. ಒಂದು ಜಾಬ್ ಸಿಕ್ಕಿದ ಮೇಲೆ ಮಾಯವೇ ಆಗುವುದಲ್ಲ. ನಂತರ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇರ್ತದೆ. ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಲಿಕ್ಕೆ ಫಿಲಪ್ ಮಾಡಿ ಆದಮೇಲೆ ಕ್ಯಾಪ್ಚರ್ ದ ಅಪ್ಲಿಕೇಶನ್ ನಂಬರ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್. ಸೊ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ವೇಳೆ ಅದರದ್ದು ಸ್ಟೇಟಸ್ ಎಲ್ಲ ಚೆಕ್ ಮಾಡಬೇಕು, ಅಥವಾ ಫ್ಯೂಚರಲ್ಲಿ ಏನಕ್ಕಾದರೂ ಇಂಪಾರ್ಟೆಂಟ್ ಆಗ್ತದಲ್ವಾ. ಸೊ ಅದಕ್ಕೆ ಬೆಟರ್ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ನಂಬರ್ ಇರ್ತದೆ ಅಲ್ಲಿ, ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಬೇಕು ನಿಮ್ಮ ರೆಫರೆನ್ಸಿಗೆ. ಬೇಕಾಗ್ತದೆ ಕೆಲವೊಮ್ಮೆ, ಹೇಳಲಿಕ್ಕಾಗೋದಿಲ್ಲ. ನಂತರ ನಿಮಗೆ ಸ್ಟಾರ್ಟ್ ಡೇಟ್ ಅನ್ನೋದು 5 ತಾರೀಕಿಗೆ ಸ್ಟಾರ್ಟ್ ಆಗಿದೆ, ಫೆಬ್ರವರಿ. ಮತ್ತು ಇದೇ ತಿಂಗಳ ಮಾರ್ಚ್ 7 ತಾರೀಕಿಗೆ ಎಂಡ್ ಇದು ಲಾಸ್ಟ್ ಡೇಟು. ಇವತ್ತು 6 ತಾರೀಕು ಅಲ್ವಾ, ನಾಳೆ 7 ತಾರೀಕಿಗೆ ತನಕ ಇದೆ. ನಾಳೆ ಒಳಗೆ ನೀವು ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ. ಈಗ ಇದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಕೊಡ್ತೇನೆ ನಾನು. ಅದರಲ್ಲಿ ನಿಮಗೆ ಫಾರ್ಮನ್ನು ಡೌನ್ಲೋಡ್ ಮಾಡುವಂಥ ಲಿಂಕ್ ಇದೆ, ಪ್ಲಸ್ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಇದೆ, ವೆಬ್ಸೈಟ್. ನಂತರ ಅಫಿಷಿಯಲ್ ವೆಬ್ಸೈಟ್. ಓಕೆ, ಇದರಲ್ಲಿ ನಿಮಗೆ ಅಪ್ಲೈ ಮಾಡುವಂಥ ಲಿಂಕನ್ನು ನಾನು ಕೊಡ್ತೇನೆ. ಎಲ್ಲ ಲಿಂಕನ್ನು ಕೊಟ್ಟರೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ, ಎಲ್ಲಿ ಹೋಗೋದು ಏನು ಮಾಡೋಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನು ಈ 3 ಲಿಂಕ್ ಇದ್ದು ನಾನು ವೀಡಿಯೋನ ಮಾಡೋದಿಲ್ಲ. ಇಲ್ಲಿ ಒಂದು ಲಿಂಕ್ ಇದ್ದು ಅಪ್ಲೈ ಮಾಡುವಂಥದ್ದು ಮಾತ್ರ ನಾನು ಇಲ್ಲಿ ವೀಡಿಯೋನ ಮಾಡೋದು. ಅದು ಪ್ರೋಸೆಸ್ ಮಾತ್ರ ಇಂಪಾರ್ಟೆಂಟ್ ನಮಗೆ. ಹಾಗಾಗಿ ಸೊ ಅದು ನಾನು ಲಿಂಕ್ ಉಂಟಲ್ವ ಅಪ್ಲೈ ಮಾಡೋದು, ನೀವು ಅಪ್ಲೈ ಮಾಡುವ ಲಿಂಕನ್ನು ವೀಡಿಯೋದಲ್ಲಿ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಲ್ಲ ಅಂತ ಹೇಳಬೇಡಿ ಆಯಿತಾ. ಕೆಲವರು ಕಣ್ಣು ಕಾಣದವರು ಇದ್ದಾರೆ ಇಲ್ಲಿ, ಎಲ್ಲ ಸುಳ್ಳೇ ಹೇಳುವುದು, ಸುಮ್ಮನೆ ಹೇಳುವುದು ಆಯಿತಾ. ಕೆಲವರು ಸಬ್ಸ್ಕ್ರೈಬರ್ ಅಲ್ಲಿ ಲಿಂಕ್ ಇಲ್ಲ, ಕೆಲವೊಮ್ಮೆ ಇರುವುದಿಲ್ಲ, ನಾನು ಒಪ್ಕೊಳ್ತೇನೆ. ಅದಕ್ಕೆ ನನಗೆ ಬೇರೆ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡ್ತಾರೆ. ಆವಾಗ ನಾನು ಅಲ್ಲಿ ಹೇಳ್ತೇನೆ, ನಾನು ಹಾಕಿದ್ದೇನೆ, ಇವತ್ತು ಹಾಕಲಿಕ್ಕೆ ನೆನಪಾಗಲಿಲ್ಲ ಅಂತೇಳಿ ಒಂದು ದಿನ ಬಿಟ್ಟು ಹಾಕೋದಿಲ್ಲ. ನಾನು ಒಂದು ವೀಡಿಯೋ ಹಾಕಿದ ಒಂದು 2 ನಿಮಿಷದ ಒಳಗೆ ನಾನು ಹೇಳಿದ್ದೇನಲ್ವ, ನನಗೆ ಹೊಸ ವೀಡಿಯೋಗೆ ಕಮೆಂಟ್ ಮಾಡಿದ ತಕ್ಷಣ ನನಗೆ ನೋಟಿಫಿಕೇಷನ್ ಬರ್ತದೆ, ನಾನು ನೋಡ್ತೇನೆ. ಓಲ್ಡ್ ವೀಡಿಯೋಗೆ ನೋಟಿಫಿಕೇಷನ್ ನೀವು ಕಮೆಂಟ್ ಮಾಡಿದರೆ ನಾನು ನೋಡೋದೇ ಇಲ್ಲ, ಅಲ್ಲಿದ್ದು ಕಮೆಂಟ್ ನೋಡೋದಿಲ್ಲ ನಿಮ್ಮದು. ಹೊಸ ವೀಡಿಯೋಗೆ ಕಮೆಂಟ್ ಮಾಡಿ ನಾನು ನೋಡ್ತೇನೆ. ಹಾಗೆ 2 ನಿಮಿಷ ಲೇಟ್ ಆಗ್ತದೆ ಅಷ್ಟೇ ಲಿಂಕ್ ಹಾಕಲಿಕ್ಕೆ. ಹೆಚ್ಚಾಗಿ ಹಾಕ್ತೇನೆ ನಾನು. 2 ಸಲ ನನ್ನಿಂದ ತಪ್ಪಾಗಿದೆ, ಆದರೆ ಎಲ್ಲ ಟೈಮಲ್ಲಿ ತಪ್ಪಾಗ್ತದೆ ಅಂತ ಹೇಳ್ಬೇಡಿ ನೀವು ಆಯಿತಾ. ಸುಮ್ಮನೆ ಕೆಲವರು ಬಂದು ಕಾಲ ಹೇಳಿದ್ದು ನಂದು, ಲಿಂಕ್ ಇಲ್ಲ ಮೇಡಮ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ. ನಿಮಗೆ ಕಣ್ಣು ಕಾಣ್ತದೋ? ನಿಮಗೆ ಕಣ್ಣೇ ಕಾಣೋದಿಲ್ಲಲ್ಲ ಕೆಲವೊಮ್ಮೆ. ಸುಮ್ಮನೆ ಬರೋದು ಇಲ್ಲಿ, ಕೆಲಸ ಇಲ್ಲದವರು ಅಂಥವರಲ್ವ ನನ್ನ ಚಾನಲ್ಗೆ ಬರೋದು. ಸೊ ಎಲ್ಲ ಡೀಟೇಲ್ಸು ಫಾರ್ಮನ್ನು ಬೇಕಾದರೆ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ, ಅಲ್ಲಿ ಇರ್ತದೆ. ಓಕೆ, ಮತ್ತು ಅಫಿಷಿಯಲ್ ವೆಬ್ಸೈಟ್ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ರಿಜಿಸ್ಟ್ರೇಷನ್ ಮೊದಲೆಲ್ಲ ಹೊಸಬರಾದರೆ ವೆಬ್ಸೈಟಿಗೆ ಹೋಗುವವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫಸ್ಟಲ್ಲಿ. ಅದು ಅಲ್ಲಿ ಬರ್ತದೆ ಎಲ್ಲ ನೋಟಿಫಿಕೇಷನ್ ನಿಮಗೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ, ಎಲ್ಲ ಇದೆ. BSNL ವೇಕೆನ್ಸಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು. ಸೊ ಅಪ್ಲೈ ಮಾಡುವಂಥದ್ದು ಕೂಡ ಇದೆ. ಓಕೆ, ಲಿಂಕನ್ನು ಕೊಡ್ತೇನೆ ನಾನು. ಆಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಇದೆ, ಅಪ್ಲೈ ಮಾಡುವಂಥ ಲಿಂಕ್ ಇದೆ. ಅಂದರೆ ಒಂದೇ ಅಪ್ಲೈ ಮಾಡುವ ಇದಿದೆ ಅಲ್ವಾ, ಎಂಥ ವೆಬ್ಸೈಟ್ ಆಫಿಷಿಯಲ್ ಲಿಂಕ್ ಇದೆ ಅಲ್ಲ ಅಪ್ಲೈ ಮಾಡೋದು,
ಅಲ್ಲಿಯೇ ಎಕ್ಸ್ಟ್ರಾ 2 ಲಿಂಕ್ ಇದೆ. ಓಕೆ, ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಹೇಳಿ ಲಾಸ್ಟ್ಗೆ ಬರಬೇಕು. ಸ್ಕ್ರೋಲ್ ಡೌನ್ ಮಾಡಿದರೆ ಅಲ್ಲಿ ಗೊತ್ತಾಗ್ತದೆ ನಿಮಗೆ. ಸೊ 3 ಲಿಂಕ್ ಇದೆ, ನಿಮಗೆ ಯಾವುದನ್ನು ಬೇಕು ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಆದರೆ ಅಪ್ಲೈ ಮಾಡುವ ಲಿಂಕನ್ನು ಮಾತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ನಾನು ಇನ್ನು ಉಳಿದದ್ದು 2 ಲಿಂಕ್ ಕೊಡಲಿಕ್ಕೆ ಹೋಗೋದಿಲ್ಲ. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ ಜಾಬ್ ಸಿಗಲಿ. ಟೇಕ್ ಕೇರ್, ಬಾಯ್ ಬಾಯ್.